ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಪ್ರಕ್ರಿಯೆಗೆ 1 ತಿಂಗಳ ಕಾಲ ತಾತ್ಕಾಲಿಕ ಬ್ರೇಕ್ ಬೀಳುವಂತಹ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದೆ. ಕರ್ನಾಟಕಕ್ಕೆ ಸೇರಿದಂತೆ ಕೆಲವು ಕಡೆಯಲ್ಲಿ ಮಾತ್ರ ಆಗಿಲ್ಲ. ಸೊ ಇನ್ನೇನು ಆಗೇ ಬಿಡುತ್ತೆ, ಈ ತಿಂಗಳಲ್ಲಿ ಆಗತ್ತೆ, ಮುಂದಿನ ವಾರದಲ್ಲಿ ಆಗುತ್ತೆ ಅನ್ನೋ ಚರ್ಚೆಗಳಿತ್ತು. ಬಟ್ ಈಗ ಸಿಗ್ತಿರುವಂತಹ ಮಾಹಿತಿ ಇನ್ನೂ 1 ತಿಂಗಳು ಕಾಲ ತಾತ್ಕಾಲಿಕವಾಗಿ ಬ್ರೇಕ್ ಬೀಳ್ತಾ ಇದೆ. ರಾಜ್ಯಾಧ್ಯಕ್ಷರು ಯಾರು ಅನ್ನೋದನ್ನ ಈಗಲೇ ಅನೌನ್ಸ್ ಮಾಡಲ್ಲ ಅಂತ. ಯಾಕೆ ಬ್ರೇಕ್ ಬೀಳ್ತಾ ಇದೆ ಅಂತ ನೋಡೋದಾದ್ರೆ, ಸಂಸತ್ ಕಲಾಪ ಮುಗಿಯುವವರೆಗೂ ಕೂಡ ಹೊಸ ಅಧ್ಯಕ್ಷರ ನೇಮಕವನ್ನ ಮಾಡಬಾರ್ದು ಅಥವಾ ಮಾಡಲ್ಲ ಅಥವಾ ಮಾಡಕ್ಕಾಗಲ್ಲ ಅನ್ನುವ ವಿಚಾರ. ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ನೇಮಕ ಪ್ರಕ್ರಿಯೆಗೆ ಸುಮಾರು 1 ತಿಂಗಳ ಕಾಲ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಸೋಮವಾರದಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗ್ತಾ ಇದ್ದು, ಅಧಿವೇಶನ ಮುಗಿಯುವವರೆಗೂ ರಾಜ್ಯಾಧ್ಯಕ್ಷ ನೇಮಕ ಪ್ರಕ್ರಿಯೆ ಕೈಗೊಳ್ಳುವ ಸಾಧ್ಯತೆ ಕಡಿಮೆ ಅಂತ ಉನ್ನತ ಮೂಲಗಳು ತಿಳಿಸಿವೆ. ಮುಖ್ಯವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಪ್ರಕ್ರಿಯೆಗೆ ಚಾಲನೆ ಸಿಗಬೇಕಾಗಿದೆ. ಅದಕ್ಕೂ ಪೂರ್ವದಲ್ಲಿ ಕರ್ನಾಟಕವೂ ಸೇರಿ ಬಾಕಿ ಉಳಿದ ಬೆರಳೆಣಿಕೆಯಷ್ಟು ರಾಜ್ಯಗಳ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಮುಗಿಸುವಂತ ಚಿಂತನೆಯಲ್ಲಿ ವರಿಷ್ಠರು ಇದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಅಲ್ಲಿಗೆ ಸದ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಕುರಿತಂತೆ ಬ್ರೇಕ್ ಬೀಳ್ತಾ ಇದೆ. ಇನ್ನೂ 1 ತಿಂಗಳುಗಳ ಕಾಲ ಮುಂದೆ ಹೋಗ್ತಾ ಇರೋದ್ರಿಂದ ಸೊ ಇಲ್ಲಿ ಏನ್ ಕಾಯುವಿಕೆ ಅಥವಾ ಕುತೂಹಲ ಇದೆ, ಯಾರು ಮುಂದಿನ ರಾಜ್ಯಾಧ್ಯಕ್ಷ, ಇವರೇ ಮುಂದುವರಿತಾರ ಅಥವಾ ಬೇರೆಯವರು ಆಗ್ತಾರಾ, ಬೇರೆಯವರಾದ್ರೆ ಒಂದು ಅಸಮಾಧಾನ ಸ್ಫೋಟ ಆಗೋದು, ಇವರೇ ಆದ್ರೆ ಅಸಮಾಧಾನ ಸ್ಫೋಟ ಆಗೋದು. ಸೊ ಇದೆಲ್ಲದಕ್ಕೂ 1 ತಿಂಗಳುಗಳ ಕಾಲ ಬ್ರೇಕ್